ರಾಮಕೃಷ್ಣ ಹರಿ. ನನ್ನೆಲ್ಲ ಬಂಧುಗಳಿಗೆ SSTVಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. 2025ರ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯು ಇದೇ ಜನವರಿ ತಿಂಗಳು 10ನೇ ತಾರೀಕಿಗೆ ಇರುತ್ತದೆ. ಬಂಧುಗಳೇ, ಈ ದಿನದ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಇನ್ನು ತಿರುಪತಿಯ ವೆಂಕಟರಮಣನ ದೇವಸ್ಥಾನದಲ್ಲಿ ಈ ದಿನ ಕೇವಲ ವರ್ಷದಲ್ಲಿ ಒಂದೇ ದಿನ ವೈಕುಂಠ ದ್ವಾರ ತೆರೆಯುತ್ತಾರೆ. ಶ್ರೀ ವೆಂಕಟರಮಣನ ಅವತಾರದಲ್ಲಿ ಶ್ರೀ ವಿಷ್ಣುವು ಎಲ್ಲ ಜನರ ಕಷ್ಟ ದೂರ ಮಾಡುತ್ತಾನೆ. ಈ ಏಕಾದಶಿಯ ದಿನ ವಿಧಿವಿಧಾನದಿಂದ ಭಕ್ತಿ ಶ್ರದ್ಧೆಯಿಂದ ಏಕಾದಶಿ ವ್ರತ ಆಚರಣೆ ಮಾಡಿ ಭಗವಾನ್ ವೆಂಕಟರಮಣ ಅಥವಾ ವಿಷ್ಣುವಿನ ಮತ್ತು ಶ್ರೀ ಲಕ್ಷ್ಮೀ ಪೂಜೆ ಮಾಡಿದರೆ ಅವರ ಮನೋಕಾಮನೆಗಳು ಈಡೇರುತ್ತವೆ ಹಾಗೂ ಶ್ರೀ ವಿಷ್ಣು ಅವರಿಗೋಸ್ಕರ ವೈಕುಂಠ ಬಾಗಿಲು ತೆರೆದಿಡುತ್ತಾರೆ. ವ್ರತ ಮಾಡಿದವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಈ ವ್ರತದ ಕಥೆಯನ್ನು ನೋಡುವುದಾದರೆ, ಗೋಕುಲ ಎಂಬ ನಗರದಲ್ಲಿ ಬಹುದಿನಗಳ ಹಿಂದೆ ಬೇಕಾನಸ್ ಹೆಸರಿನ ಒಬ್ಬ ರಾಜ್ಯವನ್ನು ಆಳುತ್ತಿದ್ದನು. ಒಂದು ದಿನ ಅವನ ಸ್ವಪ್ನದಲ್ಲಿ ಸತ್ತು ಹೋದ ಅವನ ತಂದೆ ಬಂದು ತಾನು ನರಕದಲ್ಲಿ ಇರುವುದಾಗಿಯೂ ಮತ್ತು ತನ್ನನ್ನು ಸ್ವರ್ಗ ಪ್ರಾಪ್ತಿ ಮಾಡುವಂತೆ ಮಾಡು ಎಂದು ಹೇಳಿದನು. ಮರುದಿನ ರಾಜ ಬೇಜಾರಿನಿಂದ ಈ ವಿಷಯ ಬ್ರಾಹ್ಮಣ ಪಂಡಿತರಿಗೆ ಹೇಳಿದನು. ಆಗ ಅವರು, ಹೇ ರಾಜ, ಇಲ್ಲಿ ಸಮೀಪದಲ್ಲಿ ಭೂತ, ಭವಿಷ್ಯ ಮತ್ತು ವರ್ತಮಾನ ಜ್ಞಾನವುಳ್ಳ ಪರ್ವತ ಮುನಿಗಳ ಆಶ್ರಮವಿದೆ. ಅವರು ನಿನಗೆ ಸಹಾಯ ಮಾಡಬಲ್ಲರು ಎಂದಾಗ ರಾಜ ಅಲ್ಲಿಗೆ ಹೋಗಿ ತನ್ನ ತಂದೆಯ ವಿಷಯ ತಿಳಿಸಿದನು. ರಾಜನ ಸಮಸ್ಯೆ ಕೇಳಿ ಪರ್ವತ ಮುನಿ ಕಣ್ಣು ಮುಚ್ಚಿ ಭೂತಕಾಲದ ಕುರಿತು ತಿಳಿದುಕೊಂಡರು ಮತ್ತು ಹೇಳಿದರು, ಹೇ ರಾಜ, ನಿನ್ನ ತಂದೆ ಪೂರ್ವ ಜನ್ಮದಲ್ಲಿ ಮಾಡಿದ ತಪ್ಪಿಗಾಗಿ ಅವನಿಗೆ ನರಕ ಪ್ರಾಪ್ತಿಯಾಗಿದೆ. ಇದಕ್ಕೆ ಉಪಾಯ ಎಂದರೆ ನೀನು ಮಾರ್ಗಶಿರ ವೈಕುಂಠ ಏಕಾದಶಿ ಎಂದು ಉಪವಾಸ ಆಚರಣೆ ಮಾಡಿ ಅದರ ಸಂಕಲ್ಪವನ್ನು ನಿನ್ನ ತಂದೆಯ ನರಕ ಪ್ರಾಪ್ತಿಗಾಗಿ ಮಾಡು. ಇದರಿಂದ ನಿನ್ನ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗುವುದು. ನಂತರ ರಾಜನು ಈ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಿದನು. ಇದರ ಪರಿಣಾಮ ಅವನ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಯಿತು. ಸ್ವರ್ಗಕ್ಕೆ ಹೋಗುವಾಗ ಅವನ ತಂದೆ, ಹೇ ಪುತ್ರ, ನಿನಗೆ ಕಲ್ಯಾಣವಾಗಲಿ ಎಂದು ಹಾರೈಸಿದನು. ಧನ್ಯವಾದಗಳು.